ಪ್ರತಿಯೊಬ್ಬರ ಬದುಕಿನಲ್ಲಿ ಕೆಲವು ವೈಯಕ್ತಿಕ ಹಾಗೂ ಯಾರ ಬಳಿಯೂ ಹಂಚಿಕೊಳ್ಳದ ವಿಷಯಗಳಿರುತ್ತದೆ. ಆದರೆ ಕೆಲವು ಆತ್ಮೀಯ ವ್ಯಕ್ತಿಗಳ ಮುಂದೆ ಎಷ್ಟೇ ವೈಯಕ್ತಿಕ ವಿಚಾರವಾದರೂ ಸರಿಯೇ ಅದನ್ನು ಹೇಳಿದರೆ ಮನಸ್ಸು ತಿಳಿಯಾಗುತ್ತದೆ. ಹಾಗಂತ ಈ ವ್ಯಕ್ತಿಗಳ ಬಳಿ ನಿಮ್ಮ ಜೀವನದ ಕೆಲವು ರಹಸ್ಯ ವಿಚಾರಗಳನ್ನು ಬಾಯಿ ಬಿಡಲೇಬೇಡಿ ಎಂದಿದ್ದಾನೆ ವಿದುರ. ಜೀವನದಲ್ಲಿ ಗುಟ್ಟಾದ ವಿಷಯಗಳನ್ನು ಈ ಮೂರು ವ್ಯಕ್ತಿಗಳ ಬಳಿ ಹೇಳಿಕೊಂಡರೆ ಅದನ್ನು ಅವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಂತೆ. ಮೊದಲನೆಯವರು ಬುದ್ಧಿವಂತ ವ್ಯಕ್ತಿ. ವಿದುರನ ನೀತಿಯ ಪ್ರಕಾರ ಬುದ್ಧಿವಂತರೆಲ್ಲರೂ ರಹಸ್ಯವನ್ನು ಕೇಳಲು ಹಾಗೂ ಕಾಯ್ದುಕೊಳ್ಳಲು ಯೋಗ್ಯ ವ್ಯಕ್ತಿಗಳಲ್ಲ. ಈ ವ್ಯಕ್ತಿಗಳು ಯಾರ ಭಾವನೆಗಳನ್ನು ಗೌರವಿಸುವುದಿಲ್ಲ, ಆದರೆ ಬೇರೆಯವರ ರಹಸ್ಯ ಹಾಗೂ ಆಲೋಚನೆಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಸಮಯ ಬಂದಾಗ ಅವುಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇನ್ನು ಎರಡನೆಯವರು ವಿದುರನು ದುರಾಸೆಯುಳ್ಳ ವ್ಯಕ್ತಿ. ಯಾರೊಬ್ಬರ ಸಂಬಂಧಿಯಾಗಲು ಸಾಧ್ಯವಿಲ್ಲ. ಅತಿಯಾದ ಆಸೆಯಿಂದಾಗಿ ಈ ವ್ಯಕ್ತಿಗಳು ತನ್ನ ಆತ್ಮೀಯ ಬಂಧುಗಳಿಗೆ ಮೋಸ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಈ ದುರಾಸೆಯುಳ್ಳ ವ್ಯಕ್ತಿಯೊಂದಿಗೆ ಯಾವತ್ತಿಗೂ ಸಂಬಂಧವನ್ನು ಬೆಳೆಸಬೇಡಿ. ಇನ್ನು ಮೂರನೆಯವರು ಹೆಚ್ಚು ಮಾತನಾಡುವವರು ಸದಾ ವಟವಟ ಎನ್ನುವರು ಬಳಿ ರಹಸ್ಯಗಳನ್ನು ಹೇಳಲೇಬಾರದು. ಈ ವ್ಯಕ್ತಿಗಳ ಬಾಯಲ್ಲಿ ಯಾವ ವಿಷಯಗಳು ನಿಲ್ಲಲು ಸಾಧ್ಯವಿಲ್ಲ. ವಿದುರ ಹೇಳುವಂತೆ ಹೆಚ್ಚು ಮಾತನಾಡುವ ಜನರು ತಮ್ಮ ಬಗ್ಗೆ ಕಡಿಮೆ ವಿಷಯಗಳನ್ನು ಹೇಳುತ್ತಾರೆ.